ನಮ್ಮ ಮೊದಲನೇ ದಂಪತಿಯನ್ನ ಕರೆಯುವಂತ ಸಮಯ. ನಮ್ಮ ಮೊದಲನೇ ದಂಪತಿಗಳು ಕರ್ನಾಟಕ ಕೇಳುತ್ತಿದ್ದ ತುಂಟಕ ಮದುವೆಯಾದವರಿಗೆ ಉದಯೋನ್ಮುಖ ಶೋ ಬರುತ್ತಿದ್ದ ತಕ್ಕ ಹಳೆ ಹೊಸ ದಂಪತಿ ನಮ್ಮ ಮುಂದಿನ ಜೋಡಿ ಮೂರು ಗಂಟೆ ನಾನಂಟು ನನಗೆ ನೀ ಪರ್ಮನೆಂಟು ಎನ್ನುವ ಜೋಡಿಗಳಿಗೆ ಪರ್ಫೆಕ್ಟ್ ವೇದಿಕೆ ಎಲ್ಲುಂಟು. ನಮ್ಮ ಮುಂದಿನ ದಂಪತಿ ಸಪ್ತಪದಿ ಕುಳಿತ ಮೇಲೆ ಬದುಕಿನ್ನು ಹಾಲು ಜೇನು ಆಗಲು ಸಿದ್ಧರು ನಾವು ಇಂದಿಗೂ ಎಂದೆಂದಿಗೂ. ಆದರ್ಶ ದಂಪತಿಗಳು, ಆದರ್ಶ ದಂಪತಿಗಳು, ಆದರ್ಶ. ನಮ್ಮ ಮುಂದಿನ ಜೋಡಿ ಮದುವೆಯಾದವರಿಗೆ ಉದಯೋನ್ಮುಖ ಶೋ ಬರುತ್ತಿದ್ದ ತಕ್ಕ ಈಗ ಅವ್ರನ್ನ ಕಿರು ಪರಿಚಯ ಮಾಡ್ಕೊಳ್ಳುವಂತ ಸಮಯ. ನಮ್ಮ ಮೊದಲನೇ ಜೋಡಿ ಸರ್, ನನ್ನ ಹೆಸರು ಗುರುರಾಜ್ ಪಿಸಿ ಅಂತ ಹೇಳಿ. ನಾನೊಂದು ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಧಾರವಾಡದಲ್ಲಿ. ಓಕೆ, ನಂದು ಫರ್ಮ್ ಒಂದು 10 ವರ್ಷದ ಓಲ್ಡ್ ಆಯ್ತು. ಈಗ ಅಂದ್ರೆ ಕೆಲ್ಸನಾ? ಕೆಲಸ ಸರ್ ನಂದು. 10 ವರ್ಷ ಓಲ್ಡ್ ಆಯ್ತು ಅಂದಾಗ ಪಕ್ಕದಲ್ಲಿ ನಿಲ್ಸ್ಕೊಬಿಟ್ಟು ಹೆಣ್ತೀನಿ 10 ವರ್ಷ ಓಲ್ಡ್ ಆಯ್ತು ಏನ್ ಅನ್ಕೋಬೇಕು ನಾವು? 18 ವರ್ಷ ಓಲ್ಡ್ ಆಯ್ತು. 18 ವರ್ಷ ಓಲ್ಡ್ ಆಯ್ತು. ನೋಡಿ ಮೇಡಮ್, ಓಲ್ಡ್ ಇಸ್ ಗೋಲ್ಡ್. ಮೈಲೇಜ್ ಇದೆ ಸರ್, ಮೈಲೇಜ್ ಇದೆ ಸರ್, ಮೈಲೇಜ್ ಇದೆ ಸರ್. ಅಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದೆ ಅಂತ 18 ವರ್ಷ ಓಲ್ಡ್ ಆಯ್ತು. ಅದಕ್ಕಿಂತ ಮುಂಚೆ ಎಷ್ಟು ದಿನ ಹೋಲ್ಡ್ ಆಗಿತ್ತು? ಅಂದ್ರೆ ನಿಮ್ದು ಲವ್ Love ಮ್ಯಾರೇಜ್, marriage, ಅರೇಂಜ್ ಮ್ಯಾರೇಜ್? ಹೌದು, 10 ವರ್ಷ ಅದಕ್ಕಿಂತ ಮೊದಲು. 10 ವರ್ಷ ಅಂದ್ರೆ 28 ವರ್ಷ ಟೋಟಲ್. ಮೇಡಮ್, ತಮ್ಮ ಹೆಸರು? ಶಿಲ್ಪಾ ಸರ್, ಹೌಸ್ ವೈಫಾ? ಓಕೆ. ಇವ್ರ ಕಂಪನಿಯಲ್ಲಿ ಪಾರ್ಟ್ನರ್. ಮಕ್ಕಳು? ಮಕ್ಳು ಇಬ್ರು ಗಂಡು ಮಕ್ಳು ಸರ್. ಇಬ್ಬರಿದ್ದಾರೆ. ಓಕೆ, ಟೈಮ್ ಕೊಟ್ಕೊಂಡಿದ್ದೀರಾ, ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಓಕೆ, ನಮ್ಮ ಎರಡನೇ ಜೋಡಿ ರವಿ ಕಮ್ತಾರ್ ಅಂತ ಹೇಳಿ. ನಾನು ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪೊಲೀಸರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಮೇಡಮ್, ತಮ್ಮ ಹೆಸರು? ವಸಂತ ರವಿ ಕಮ್ತಾರ್. ವಸಂತ ರವಿ ಕಮ್ತಾರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. ಓಕೆ. ಓಕೆ, ನಮ್ಮ ಮೂರನೇ ಜೋಡಿ ಸರ್, ನಿಮ್ ಹೆಸರು? ನಾನು ದೀಪಕ್ ನ್ಯಾಮಗೌಡ್ರ ಅಂತ. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು MBA ಕಾಲೇಜಲ್ಲಿ, ಬ್ರೈಟ್ ಬಿಸ್ನೆಸ್ ಸ್ಕೂಲ್ ಅಂತೇಳಿ. ಓಕೆ. ನಮ್ಮಿಬ್ಬರದು ಮದುವೆ ಆಗಿ ಒಂದು 14 ವರ್ಷ ಆಯ್ತು. ಮೇಡಮ್, ನೀವು? ನನ್ನ ಹೆಸರು ಶಿಲ್ಪಾ ದೀಪಕ್ ನ್ಯಾಮಗೌಡ್ರ ಅಂತ. ನಾನು HR ಆಗಿ ವರ್ಕ್ ಮಾಡ್ತಾ ಇದ್ದೆ ಮುಂಚೆ ಬೆಂಗಳೂರಲ್ಲಿ. ಇವಾಗ ಪ್ರೆಸೆಂಟ್ ಶ್ರೀಲಕ್ಷ್ಮಿ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಮೇಡಮ್. ಮುಂದಿನ ಜೋಡಿ ಸರ್, ನಿಮ್ ಹೆಸರು? ನನ್ನ ಹೆಸರು ಅಶೋಕ್ ದಂಡೇನ್ ಅಂತ. ಹಾ. ಧಾರವಾಡದಲ್ಲಿ ಇರೋ ಟಾಟಾ ಮೋಟರ್ಸ್ ಲಿಮಿಟೆಡ್ ಕಮರ್ಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ಮದುವೆ ಆಗಿ 7 ವರ್ಷ ಆಯ್ತು. ನಮ್ಗೊಬ್ಬ ಮಗನಿದ್ದಾನೆ, ಮನೀಶ್ ಅಂತ, 4 ವರ್ಷ ಆಗಿದೆ. ಓಕೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಅದ್ ಯಾಕೆ ಸರ್ ಅಷ್ಟು ಬೇಜಾರಲ್ಲಿ ಹೇಳ್ತಾ ಇದ್ದೀರಾ? ಬೇಜಾರು ಅಂತ ಏನಿಲ್ಲ, ಇರೋದನ್ನೇ ಹೇಳಿದೆ. ಸ್ವಲ್ಪ ಆ ಕಡೆಗೆ ನೋಡ್ಕೊಂಡು ಹೇಳಿ, ಅರೇಂಜ್ ಮ್ಯಾರೇಜ್ ನಮ್ದು ಅಂತ. ಅನ್ನಕ್ಕೆ ಹೋಯ್ತಾರೆ, ಮುಟ್ಟಕ್ಕಾಯ್ತಲ್ಲ ಅವ್ರು. ಮೇಡಮ್, ನಿಮ್ ಹೆಸರು? ನಾಗರತ್ನ ಅಶೋಕ್ ದಂಡಿನ್ ಅಂತ, ಹೌಸ್ ವೈಫ್. ಮುಗಿತೀನೇನು ಕೇಳಂಗಿಲ್ಲ ನಾವು. ಓಕೆ, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಓಕೆ, 4 ಜೋಡಿಗಳ ಕಿರುಪರಿಚಯ ಆಗಿದೆ. ಈಗ ನಮ್ಮ ಮೊದಲನೇ ಸುತ್ತಿನ ಕಡೆ ಹೋಗುವಂತ ಸಮಯ. ನಮ್ಮ ಮೊದಲನೇ ಸುತ್ತು ಉಳಿದವರು ಕಂಡಂತೆ. ಓಕೆ, ಅಧ್ಯಕ್ಷರೇ, ತಡ ಮಾಡೋದು ಬೇಡ, ಬರ್ಲಿ ಮೊದಲನೇ ಪ್ರಶ್ನೆ. ಮದುವೆ ಅಥವಾ ಫಂಕ್ಷನ್ಗೆ ಹೋಗೋದಕ್ಕೆ ಆಗಿಲ್ಲ ಅಂದ್ರೆ ಏನ್ ಹೇಳಿ ತಪ್ಪಿಸ್ಕೊಳ್ತಾರೆ? ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಇವರಿಗೆ ರಜೆ ಸಿಗ್ಲಿಲ್ಲ, ಅವತ್ತೇ ನಮ್ಮ ರಿಲೇಟಿವ್ ಮನೆ ಫಂಕ್ಷನ್ ಇತ್ತು, ಹೊರಡ್ಬೇಕು ಅನ್ಕೊಂಡ್ವಿ, ಅಷ್ಟ್ರಲ್ಲಿ ಏನೋ ಎಮರ್ಜೆನ್ಸಿ ಬಂತು, ಮಕ್ಕಳಿಗೆ ಟೆಸ್ಟ್ ಅಥವಾ ಎಕ್ಸಾಮ್ ಇತ್ತು. ಇವೆಲ್ಲವೂ ಕಾಮನ್ ರೀಸನ್ಸೇ. ಅದರಲ್ಲಿ ಟಾಪ್ ರೀಸನ್ ಯಾವುದು ಅಂತ ನೀವು ಕಂಡು ಹಿಡಿಬೇಕು. ಓಕೆ, ಶಿಲ್ಪಾ ಗುರುರಾಜ್ ಅವರಿಂದ ಶುರು ಮಾಡೋಣ. ಮಕ್ಳಿಗೆ ಟೆಸ್ಟ್ ಅಥವಾ ಎಕ್ಸಾಮ್ಸ್ ಇತ್ತು. ಇನ್ಯಾವುದು ಅನ್ಸಲ್ವಾ? ರಜೆ ಇಲ್ಲ ಇವ್ರಿಗೆ ಅಂತ ಏನೋ ಅನ್ಸಲ್ವಾ? ಮಕ್ಕಳು ಟೆಸ್ಟ್ ಅದು ಇಂಪಾರ್ಟೆನ್ಸ್ ಅನ್ಸುತ್ತೆ. ಫಸ್ಟ್ ಇಂಪಾರ್ಟೆನ್ಸ್ ಜಾಸ್ತಿ ಅದೇ ಇಲ್ಲಾಂದ್ರೆ ಅವ್ರನ್ನ ಬಿಟ್ಟು ನೀವು ಬರ್ಬೋದಾಗಿತ್ತು, ಈ ತರ ರೀಸನ್ಸ್ ಗಳು ಹೇಳ್ತಾ ಹೋಗ್ತಾರೆ. ಇನ್ನೊಂದು ಆಪ್ಷನ್ ಕೊಟ್ರು. ಮಕ್ಳಿಗೆ ಟೆಸ್ಟ್ ಇತ್ತು ಅಂದ್ಬಿಟ್ರೆ ಆಪ್ಷನ್ ಇಲ್ಲಲ್ಲ. 4th ಆಪ್ಷನ್ ನೀವ್ ಹೇಳ್ತಿರೋದು. ಲಾಕ್ ಮಾಡೋಣ? ಲಾಕ್ ಮಾಡಿ. ಓಕೆ ಸರ್. ಫಸ್ಟ್ ಒನ್ ಆಪ್ಷನ್. ಇವ್ರಿಗೆ ರಜೆ ಸಿಗ್ಲಿಲ್ಲ. ಇವ್ರಿಗೆ ರಜಾ ರಜೆ ಸಿಗ್ಲಿಲ್ಲ. ಸಿಗ್ಲಿಲ್ಲ. ಮೇಡಮ್, ನೀವು ಯಾವಾಗ್ಲೂ ಅದೇ ರೀಸನ್ ಹೇಳೋದಾ? ಅದೇ ರೀಸನ್ ಆಗುತ್ತೆ ಸರ್. ನಿಮ್ಮನ್ನ ಬಿಟ್ಟು ಬೇರೆಯವರು ಅದನ್ನೇ ಹೇಳಿರ್ತಾರೆ ಅಂತ ಅನ್ಕೊಂಡಿದೀರಾ? ನಾವು ಅನ್ಕೊಂಡಿದ್ದೀವಿ ಇರ್ಬೋದು. ಹೆಚ್ಚಾಗಿ. ಯಾಕಂದ್ರೆ ಮಕ್ಕಳು ಬಿಟ್ಟು ಹೋಗ್ಬೋದು ಫಂಕ್ಷನ್ಗೆಲ್ಲ. ನಾವು ರಜೆ ಇಲ್ಲ ಅಂದ್ರೆ ನಾವೇ ಆಬ್ಸೆಂಟ್ ಆಗ್ಬೋದು ಆರಾಮಾಗಿ. ಈಗ ಯಾರ ಮನೆ ಫಂಕ್ಷನ್ಗೆ ಲಾಸ್ಟ್ ಟೈಮ್ ಹೋಗಕ್ಕೆ ಯಾವ್ದೋ ಒಂದು ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡಿದ್ರೆ? ಯಾವ ಫಂಕ್ಷನ್ ತಪ್ಪಿಸ್ಕೊಂಡಿದ್ದೀರಾ ರೀಸೆಂಟ್ ಆಗಿ? ರೀಸೆಂಟ್ ಆಗಿ ತಪ್ಪಿಸ್ಕೊಂಡಿದ್ದಂದ್ರೆ ನನ್ನ ಫ್ರೆಂಡನ ಮನೆಯಲ್ಲಿ ಒಂದು ಉಡ್ದಡ್ಡಿ ಕಾರ್ಯಕ್ರಮ ಅಂತ ಮಾಡ್ತಾರೆ, ಅಲ್ಲಿಗೆ ಹೋಗ್ಬೇಕಿತ್ತು. ಏನೋ ಒಂದು ಕಾರಣ ಕೊಟ್ಟು ರಜೆ ಸಿಗಲ್ಲ ನನಗೆ, ಇದಿದೆ. ಅಲ್ಲೇ ಹೇಳಿದ್ರು
ಹೇಳಿದ್ದೀನಿ ಇಲ್ಲಿ ನಮ್ಗೆ ಹೇಳ್ತಿದ್ದೀರಾ. ಅಲ್ಲಿ ಹೇಳಿದ್ದೇನೆ ಇಲ್ಲಿ. ಓಕೆ ಸರ್, ಯಾರಿಗೂ ಗೊತ್ತಾಗಲ್ಲ ಈಗ. ಆ ಫಂಕ್ಷನ್ ಅವ್ರು ಏನು ಅನ್ಕೊಂಬೇಡಿ, ರಜೆ ಸಿಕ್ಕಿಲ್ಲ ಇವ್ರಿಗೆ. ಅಲ್ಲಿ ಗೊತ್ತಾದ್ಮೇಲೆ ನಮಗೆ ರುಬ್ತಾರೆ ಅಷ್ಟೇ. ಅಲ್ಲ, ಈಗ ಇನ್ನೇನು ಎಪಿಸೋಡ್ ಮನೆ ತಕ್ಕ ಬರ್ತಾರೆ ಮುಯ್ ಕೊಡಿ ಅಂತ. ಓಕೆ, ಇವ್ರಿಗೆ ರಜೆ ಸಿಗ್ಲಿಲ್ಲ. ಓಕೆ, ಶಿಲ್ಪಾ ದೀಪಕ್ ದಂಪತಿ, ನಿಮ್ಮ ಉತ್ತರ ಏನು? ಅವತ್ತೇ ನಮ್ಮ ರಿಲೇಟಿವ್ ಮನೆ ಫಂಕ್ಷನ್ ಇತ್ತು. ಅವತ್ತೇ ನಮ್ ರಿಲೇಟಿವ್ ಮನೇಲೂ ಫಂಕ್ಷನ್ ಇತ್ರಿ, ಹಂಗಾಗಿ ಬರ್ಲಿಲ್ಲ. ನಾವು ರಿಲೇಟಿವ್ಸ್ ಅಲ್ವಾ ಅಂತ ಯಾರು ಹೇಳಿದ್ರೆ ಕ್ಲೋಸೆಸ್ಟ್ ರಿಲೇಟಿವ್. ಬಿಡದೇ ಇರೋ ತರ ಇತ್ತು ಅಂತ ಪ್ರೊಫೆಸರ್ ಉತ್ತರ ಇರುತ್ತೆ. 1 ಮಾರ್ಕ್ಸಿಗೆ 1 ಮಾರ್ಕ್ಸ್ ಆನ್ಸರ್, 5 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಆನ್ಸರ್. ಲಾಕ್ ಅವತ್ತೇ? ಮಾಡ್ಬೋದಾ? ಅಶೋಕ್ ದಂಪತಿ, ಹೊರಡಬೇಕು ಅನ್ಕೊಂಡ್ವಿ, ಅಷ್ಟರಲ್ಲಿ ಏನೋ ಎಮರ್ಜೆನ್ಸಿ ಹೊರಡಬೇಕು ಅನ್ಕೊಂಡ್ವಿ, ಅಷ್ಟ್ರಲ್ಲಿ ಏನೋ ಎಮರ್ಜೆನ್ಸಿ ಬಂತು. ಇದು ಹೆಂಗಂದ್ರೆ ಪರ್ಟಿಕ್ಯುಲರ್ ಯಾವ ರೀಸನ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಎಮರ್ಜೆನ್ಸಿ ಅದ್ರಲ್ಲಿ ಏನ್ ಬೇಕಾದ್ರೆ ಬರ್ಬೋದು. ಕಾಮನ್. ಓಕೆ, ನಿಮ್ಗೇನೋ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳ್ತೀರಾ. ಲಾಕ್ ಮಾಡೋದಾ? ಆ ಪ್ರಶ್ನೆನ, ಆ ಉತ್ತರನ ಲಾಕ್ ಮಾಡ್ತಾ ಇದೀವಿ. ಅಧ್ಯಕ್ಷರೇ, ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸಿ. ಇವರಿಗೆ ರಜೆ ಸಿಗ್ಲಿಲ್ಲ ಅನ್ನೋದೇ ಟಾಪ್ 1 ಉತ್ತರ. ಹೊರಡ್ಬೇಕು ಅನ್ಕೊಂಡ್ವಿ, ಅಷ್ಟ್ರಲ್ಲಿ ಏನೋ ಎಮರ್ಜೆನ್ಸಿ ಬಂತು ಅನ್ನೋದು ಟಾಪ್ 2 ಉತ್ತರ. ಅವತ್ತೇ ನಮ್ಮ ರಿಲೇಟಿವ್ ಮನೆ ಫಂಕ್ಷನ್ ಇತ್ತು ಅನ್ನೋದು ಟಾಪ್ 3. ಮಕ್ಕಳಿಗೆ ಟೆಸ್ಟ್ ಅಥವಾ ಎಕ್ಸಾಮ್ ಇತ್ತು ಅನ್ನೋದು ಟಾಪ್ 4 ಉತ್ತರ. ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ನೋಡುವಂತ ಸಮಯ. ಶಿಲ್ಪಾ ಗುರುರಾಜ್ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ವಸಂತ ರವಿ ಅವರಿಗೆ ಸಿಗ್ತಾ ಇದೆ 25 + 75 100 ಅಂಕಗಳು. ಹಾಗೆ ಶಿಲ್ಪಾ ದೀಪಕ್ ಅವರಿಗೆ ಸಿಗ್ತಾ ಇದೆ 50 ಅಂಕಗಳು. ಕೊನೆಯದಾಗಿ ನಾಗರತ್ನ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಈಗ 2ನೇ ಪ್ರಶ್ನೆ ಏನು, ದಯವಿಟ್ಟು ತೋರಿಸಿ. ಮಕ್ಕಳು ಇರುವ ಮನೆಯಲ್ಲಿ ಸಾಮಾನ್ಯವಾಗಿ ಇರುವ ಸಮಸ್ಯೆಗಳು ಏನು? ಅಧ್ಯಕ್ಷರೇ, ಸಮಸ್ಯೆಗಳು ಏನು? ಆಪ್ಷನ್ಸ್ ಪ್ಲೀಸ್. ಮಕ್ಕಳು ಬೆಳಗ್ಗೆ ಬೇಗ ಎದ್ದೇಳಲ್ಲ, ಸರಿಯಾಗಿ ಊಟ ಮಾಡಲ್ಲ, ಹೇಳಿದ ಮಾತ್ ಕೇಳಲ್ಲ, 3 ಹೊತ್ತು ಫೋನ್ ಹಿಡ್ಕೊಂಡು ಕೂತಿರ್ತಾರೆ. ಓಕೆ, ಈಗ ಈ ಪ್ರಶ್ನೆಗೆ ವಸಂತ ರವಿ ಅವರಿಂದ ಶುರು ಮಾಡೋಣ. ಸರ್, ಲಾಸ್ಟ್ ಒನ್. ಯಾವಾಗ್ಲೂ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಕೂತಿರ್ತಾರೆ. ನಿಮ್ಮನೆಲ್ಲ ಎಲ್ಲರ ಮನೆಯಲ್ಲೂ ಕಾಮನ್. ಕಾಮನ್ ಆಗಿ. ಓಕೆ, ಲಾಕ್ ಮಾಡೋದಾ? ಓಕೆ ಸರ್. ಶಿಲ್ಪಾ ದೀಪಕ್ ದಂಪತಿ, 3ನೇದು ಹೇಳಿದ ಮಾತು ಕೇಳಲ್ಲ. ಹೇಳಿದ ಮಾತು ಕೇಳಲ್ಲ, ಇದ್ರಲ್ಲಿ ಎಲ್ಲದು ಬಂದ್ಬಿಡುತ್ತೆ ಅಂತ. ಏನ್ ಹೇಳಿದ್ರು ಕೇಳಲ್ಲ. ಮಕ್ಕಳು ಬೆಳಿಗ್ಗೆ ಬೇಗ ಎದ್ದೇಳಲ್ಲ. ತಡೀರಿ, ಅವ್ರು ಯಾಕೋ ಮೇಡಮ್ ಅವ್ರು ಕನ್ಫ್ಯೂಷನ್ ಅಲ್ಲಿ ಇದಾರೆ. ಅವ್ರು 1ನೇದ್ದು 3ನೇದ್ರಲ್ಲಿ ಕನ್ಫ್ಯೂಷನ್ ಇದ್ದಾರೆ. ಥರ್ಡ್ ಒನ್, ಏನ್ ಹೇಳಿದ್ರು ಕೇಳಲ್ಲ. ನೀವು ನಾವ್ ಹೇಳಿದ ಮಾತು ಕೇಳಲಿಲ್ಲ. ಇನ್ನು 3 ಆಪ್ಷನ್ ಅವೆ, ಓಲಿ ಬಿಡಿ, ಏನ್ ಮಾಡೋದು. ನಾಗರತ್ನ ಅಶೋಕ್ ದಂಪತಿ, ಒಂದು 3 ಹೊತ್ತು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಫೋನೇ ಕೊಡಿಸ್ತೀರಾ? ಮೊಬೈಲ್ ಅವ್ರು ಕೊಡ್ಸಿರಲ್ಲ, ನಮ್ಮ ಮೊಬೈಲ್ ಅವ್ರು ತಗೊಂತಾರೆ. ಕೊಟ್ಟಿಲ್ಲ ಅಂದ್ರೆ ಬಿದ್ದು ಓಡಾಡ್ತಾರೆ, ಬಿದ್ದು ಹೊಳ್ಳಾಡ್ತಾರೆ. ಹಾಗೆ ಗುಡಿಸ್ಬಿಡೋದ ಕಡೆಗೆ, ಅಲ್ಲ ಆ ಕಡೆ ಓಡಾಡು, ಆ ಕಡೆ ಓಡಾಡು, ಹಂಗೆ ಮಾಡ್ತಾರೆ ಸರ್. ಓಕೆ, ಶಿಲ್ಪಾ ಗುರುರಾಜ್ ಅವರೇ, ಇದರಲ್ಲಿ ಮೇನ್ ಪ್ರಾಬ್ಲಮ್ ನಮಗೂ ಅನಿಸೋದು ಕೂಡ 3 ಹೊತ್ತು ಮೊಬೈಲ್ ಹಿಡ್ಕೊಂಡು ಕೊಡ್ತಾರೆ. ಇನ್ಫ್ಯಾಕ್ಟ್ 3 ಹೊತ್ತು ನಮ್ಗೆ ಕಡಿಮೆ ಅಂತ ಅನಿಸ್ತದೆ, 24 ತಾಸು ಅಂತ ಬೇಕಾದ್ರೆ ಹೇಳ್ಬೋದು. ನಿಮ್ ಮಕ್ಳು ಪ್ರಾಬ್ಲಮ್ ಅಲ್ಲ, ಮೊಬೈಲ್ ಪ್ರಾಬ್ಲಮ್. ಮಕ್ಳು ಪ್ರಾಬ್ಲಮ್ ಅಂತ ಹೇಳಿ, ಮೊಬೈಲ್ ಏನೋ ಪ್ರಾಬ್ಲಮ್ ಇಲ್ಲ. ಅಲ್ಲ, ಮೊಬೈಲ್ ಬಂದಿದ್ದಕ್ಕೆ ಮಕ್ಳು ಹಾಳಾಗೋಗಿದ್ದಾರೆ ಅನ್ಸ್ತಿದೆ ಇವಾಗ. ಅದಕ್ಕೆ ಮಕ್ಳದಲ್ಲ, ಮೊಬೈಲ್ ಪ್ರಾಬ್ಲಮ್ ಇವಾಗ. ಏನ್ ಸರ್? ಇವಾಗ ನೀವೇನ್ 4 ಆನ್ಸರ್ ಕೊಟ್ಟಿದ್ರಲ್ಲ, ಅದರಲ್ಲಿ ಮೊಬೈಲ್ ಕೊಟ್ರೆ ಮಾತು ಕೇಳ್ತಾರೆ, ಬೆಳಗ್ಗೆ ಎದ್ದಿರ್ತಾರೆ, ಊಟನೂ ಮಾಡ್ತಾರೆ. ಸೂಪರ್ ಸರ್. ಸರಿಯಾದ ಉತ್ತರ ಯಾವುದು ತೋರಿಸಿ. ಮಕ್ಕಳು ಬೆಳಗ್ಗೆ ಬೇಗ ಎದ್ದೇಳಲ್ಲ, ಅದು ಟಾಪ್ 1 ಉತ್ತರ. 3 ಹೊತ್ತು ಫೋನ್ ಹಿಡ್ಕೊಂಡು ಕೂತಿರ್ತಾರೆ, ಅದು ಟಾಪ್ 2 ಉತ್ತರ. ಸರಿಯಾಗಿ ಊಟ ಮಾಡಲ್ಲ, ಟಾಪ್ 3. ಹೇಳಿದ ಮಾತು ಕೇಳಲ್ಲ, ಅದು ಟಾಪ್ 4 ಉತ್ತರ. ಓಕೆ, ಈಗ ಅಧ್ಯಕ್ಷರೇ, ಯಾರ್ಯಾರಿಗೆ ಎಷ್ಟೆಷ್ಟು ಅಂಕಗಳು ಬಂದಿದೆ ಅಂತ ನೋಡೋಣ. ಶಿಲ್ಪಾ ಗುರುರಾಜ್ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ವಸಂತ ರವಿ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಶಿಲ್ಪಾ ದೀಪಕ್ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ನಾಗರತ್ನ ಅಶೋಕ್ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು.
ಓಕೆ, ತಡ ಮಾಡೋದೇ ಬೇಡ, ಸೀದಾ 3ನೇ ಪ್ರಶ್ನೆ ಕಡೆ ಹೋಗ್ಬಿಡೋಣ. ಅಧ್ಯಕ್ಷರೇ, 3ನೇ ಪ್ರಶ್ನೆ. ವಯಸ್ಸಿಗೆ ಬಂದಿರುವ ಹೆಣ್ಣು ಮಕ್ಕಳು ಇರುವ ಅಪ್ಪ ಅಮ್ಮನ ಕಾಮನ್ ಟೆನ್ಷನ್ ಏನು? ಅಧ್ಯಕ್ಷರೇ, ಆಪ್ಷನ್ಸ್ ಬರ್ಲಿ. ಮಕ್ಕಳ ಓದಿನ ಬಗ್ಗೆ, ಮಕ್ಕಳ ಮದುವೆಯ ಬಗ್ಗೆ, ಅವರಿಗೆ ಒಡವೆ ಮಾಡಿಸೋ ಬಗ್ಗೆ, ನಾವು ನೋಡಿರುವ ಹುಡುಗನನ್ನೇ ಮದುವೆ ಆಗಬೇಕು ಅನ್ನೋದ್ರ ಬಗ್ಗೆ. ಶಿಲ್ಪಾ, ದೀಪಕ್ ಅವರಿಂದ ಮಕ್ಕಳ ಮದುವೆ ಬಗ್ಗೆ. ನಾವು ಇನ್ನು ಕ್ವಶನ್ ಎಂಡೇ ಮಾಡಿರಲ್ಲ, ಆನ್ಸರ್ ರೆಡಿ ಇರುತ್ತೆ. ಸೆಕೆಂಡ್, ಮಕ್ಳು ಮದ್ವೆ ಬಗ್ಗೆನೆ ಟೆನ್ಷನ್, ಓದಿನ ಬಗ್ಗೆ ಇನ್ನೊಂದು ಅದಕ್ಕೆಲ್ಲ ಪ್ಲಾನ್ ಮಾಡಿರ್ತಾರೆ ಪ್ರೊಫೆಸರ್ ಸರ್ ಹೇಳ್ತಿದಾರಂದ್ರೆ ಈಗ ನಾವು ಅದನ್ನ ಅಂತ ನಮ್ಗೆ ಅನ್ಸಿಕೆ. ನಮ್ಮ ಅನಿಸಿಕೆ. ನಾಗರತ್ನ ಅಶೋಕ್ ದಂಪತಿ, ಸೇಮ್ ಮಕ್ಕಳ ಮದುವೆ ಬಗ್ಗೆ. ಮದುವೆ. ನಿಮ್ದು ಅದೇಯಾ? ಶಿಲ್ಪಾ ದಂಪತಿ. ನಮಗಂತೂ ಹೆಣ್ಮಕ್ಳಿಲ್ಲ, ಸೊ ನನಗೆ ಆ ಟೆನ್ಷನ್ನೇ ಇಲ್ಲ. ನಿಮಗ್ ಬೇಡ, ಜನರಲ್ ಆಗಿ ಜನ ಹೆಣ್ಮಕ್ಳಿರೋ ಮಕ್ಕಳನ್ನು ಯೋಚನೆ ಮಾಡ್ಬಿಟ್ಟು ಹೇಳಿ. ಯೂಶಲ್ ಆಗಿ ಮಕ್ಳು ಮದುವೆ ಬಗ್ಗೆ ಅನ್ಕೋತೀನಿ. ಓಕೆ, ನೀವು ಹಂಗೆ ಹೇಳ್ತಿದ್ದೀರಾ. ತುಂಬಾ ಹೈಯರ್ ಎಜುಕೇಶನ್ So, ಓದಿರ್ತಾರೆ 3 ಹೆಣ್ಮಕ್ಳು. ಉತ್ತರಗಳು ಒಂದೇ ತರ ಇದೆಯಲ್ಲ. ಓಕೆ ಸರ್, ಮಕ್ಕಳ ಮದುವೆ ಬಗ್ಗೆ. ನಿಮ್ದು ಅದೇ? ಅದೇ ರೀ ಸರ್. ನಂಗೆ ಗೊತ್ತಿರ್ಲಿಲ್ಲ ಸರ್, ಹೆಣ್ಮಕ್ಳು ಮದುವೆ ಬಗ್ಗೆ ಇಷ್ಟೊಂದು ಟೆನ್ಷನ್ ಇದೆ ಈ ಸಮಾಜದಲ್ಲಿ. ಟೆನ್ಷನ್ ಇವಾಗ್ಲಾರ ಅರ್ಥ ಮಾಡ್ಕೊಳ್ರಿ, ಬೇಗ ಮದುವೆ ಆಗಿ ನೀವು. ಅಧ್ಯಕ್ಷರೇ, ಸರಿಯಾದ ಉತ್ತರ ಏನು? ಮಕ್ಕಳ ಓದಿನ ಬಗ್ಗೆ ಟಾಪ್ 1 ಉತ್ತರ, ಅವ್ರಿಗೆ ಒಡವೆ ಮಾಡಿಸೋದು ಟಾಪ್ 2, ಮಕ್ಕಳ ಮದುವೆ ಬಗ್ಗೆ ಟಾಪ್ 3 ಉತ್ತರ, ನಾವು ನೋಡಿರುವ ಹುಡುಗನನ್ನೇ ಮದುವೆ ಆಗ್ಬೇಕು ಅಂತ ಟಾಪ್ 4 ಉತ್ತರ. ಸೊ ಎಲ್ರು ಕೊಟ್ಟಿರೋದು 3ನೇ ಆನ್ಸರ್. ಸೊ ಹಾಗಾಗಿ ಪ್ರತಿ ದಂಪತಿಗಳು ಪಡ್ಕೊಂತಿರುವಂತ ಅಂಕ ತಲಾ 50 ಅಂಕಗಳನ್ನ ಪಡ್ಕೊಂತ ಇದ್ದೀರಾ. ಓಕೆ ಅಧ್ಯಕ್ಷರೇ, ಕೊನೆ ಪ್ರಶ್ನೆ ಬರ್ಲಿ. ಹೆಂಗಸರು ಸಾಮಾನ್ಯವಾಗಿ ಪಕ್ಕದ ಮನೆಯಿಂದ ತರುವ ವಸ್ತುಗಳು ಏನು? ಅರ್ಜೆಂಟಿಗೆ ಎಲ್ರ ಮನೇಲೂ ನಡೆಯೋ ಕತೆ ಇದು. ಅಧ್ಯಕ್ಷರೇ, ಆಪ್ಷನ್ಸ್ ಪ್ಲೀಸ್. ಸಕ್ಕರೆ, ಕಾಫಿ, ಟೀ ಪುಡಿ, ಮೊಸರು, ಬೇಳೆ ಕಾಳು. ನಾಗರತ್ನ ಅಶೋಕ್ ಅವರಿಂದ ಶುರು ಮಾಡೋಣ. ಮೊಸರು. ಮೊಸರು ಇಸ್ಕೊಂಬತ್ತೀರಿ? ಒಂಚೂರು ಮೊಸರು ಕೊಡ್ರಿ ಅಂತ ಕೇಳ್ತೀರಿ. ಲಾಕ್ ಮಾಡೋಣ. ಲಾಕ್ ಮಾಡಿ. ಈಗ ಈ ಕಡೆ ಬರೋಣ. ಸರ್, ಮೊಸರು. ಮೊಸರೆ. ಶಿಲ್ಪಾ ಗುರುರಾಜ್ ಅವರು ಮೊಸರು. ಎಪ್ಪಿಗೆ ಸ್ವಲ್ಪ ಮೊಸರು ಕುಡಿ ಅಂತಾನೆ ಹೋಗ್ತಾರೆ ಕಾಮನ್ ಆಗಿ. ನೀವು ಇಲ್ಲಿದ್ ಮಾತ್ರ ಯೋಚನೆ ಮಾಡಬೇಡಿ ಸರ್, ನಾವು ಅಕ್ಕಪಕ್ಕ ನೋಡ್ತಾ ಇದೀವಿ. ಮೇಡಮ್, ಅಕ್ಕಪಕ್ಕ ನೋಡ್ತಿರ್ತಾರಂತೆ, ಹುಷಾರು. ನೋಡೋಣ ಸರ್, ನಾನು ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ತೀನಿ. ಅದು ಓಕೆ, ನೀವು ಮೊಸರು ಅಂತ ಹೇಳ್ತಿದ್ದೀರಾ. ಹೌದು ಸರ್. ಸೇಮ್ ಸರ್ ನಮ್ದು. ಯಾಕಂದ್ರೆ ಕಾಮನ್ ಆಗಿ ಎಲ್ಲರೂ ಮನೆಯಲ್ಲಿ ಹೆಪ್ಪಿಗೆ ಮೊಸರು ಇರೋದಲ್ಲ ಅನ್ನೋದೊಂದು ಕಾಮನ್ ಆಗಿ ರಾತ್ರಿ ಇರ್ತಕ್ಕಂಥ ವಿಚಾರ ಇದು. ಮೊಸರು ಇಸ್ಕೊಂಬತ್ತೆ. ಮೇಡಮ್, ಅವ್ರು ಮಾತಾಡಕ್ ಬಿಡಲ್ಲ ಯಾರನ್ನೂ. ನೀವು ಮಾತಾಡಿ, ಒಂದ್ ಸ್ವಲ್ಪ ಟೈಮ್ ಕಿತ್ಕೊಳ್ಳೇ ಇರುತ್ತೆ. ನನ್ ಬಿಡಿ ಸ್ವಲ್ಪ ಮಾತಾಡಕ್ಕೆ ಅಂತ. ಮೊಸರೆ. ಮೊಸರು 3 ಜನನು ಮೊಸರು ಎಪ್ಪಾಕಳಿ. ಅನ್ಸೋರು ಆಕ್ಚುಲಿ ಮೊಸರು ಇರ್ತಾ ಇತ್ತು, ಬಟ್ ಬೇಡ. ಯಾಕಂದ್ರೆ ಆಲ್ ಓವರ್ ಕರ್ನಾಟಕ ನೋಡಿದ್ರೆ ಸಕ್ಕರೆ, ನಮ್ ಸೈಡ್ ಧಾರವಾಡ ಕಡೆ ಎಲ್ಲ ಮೊಸರು ಅಂದ್ರೆ ಸ್ಟಾಕ್ ಇಲ್ಲ ಅಂತಂದ್ರೆ ಪಕ್ಕದ ಮನೆಗೆ ಹೋಗಿ ಮೊಸರು ತರ್ತಾರೆ. ಬಟ್ ಆಲ್ ಓವರ್ ಕರ್ನಾಟಕ ನೋಡಿದ್ರೆ ನಾನು ಸಕ್ಕರೆಗೆ ಹೋಗ್ತೀನಿ. ಫೀಡ್ಬ್ಯಾಕ್, ಜನದ ಫೀಡ್ಬ್ಯಾಕ್ ತಗೊಂಡೋದಾದ್ರೆ. ಓಕೆ, 3 ಜನ ಮೊಸರು, ಒಬ್ರು ಸಕ್ಕರೆ. ಆದ್ರೆ ಆರ್ಡರ್ ವೈಸ್ ಉತ್ತರಗಳೇನಿದೆ ತೋರಿಸ್ಬೇಕು. ಕಾಫಿ, ಟೀ ಪುಡಿ. ಕಾಫಿ ಪುಡಿ, ಟೀ ಪುಡಿ ಟಾಪ್ 1 ಉತ್ತರ, ಸಕ್ಕರೆ ಟಾಪ್ 2 ಉತ್ತರ, ಬೇಳೆಕಾಳು ಟಾಪ್ 3, ಮೊಸರು. ಯಾ ಧಾರವಾಡ ಮಂದಿ ಮೊಸರು ಕೇಳ್ತಾರೇನ್ರಿ? ನಾವು ಉತ್ತರ ಕರ್ನಾಟಕ ಬಂದಾಗ ಮೊಸರನ್ನ ಟಾಪಲ್ಲೇ ಇಡ್ಬೇಕಾಗಿತ್ತು ಅಂತ ಹೇಳ್ತಿರೋದು. ಆದ್ರೆ ಮೊಸರು ಸ್ವಲ್ಪ ಉಳಿ ಬಂದಿದೆ ಈಗ. ಶಿಲ್ಪಾ ಗುರುರಾಜ್ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ವಸಂತ ರವಿ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ಶಿಲ್ಪಾ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೂ ನಾಗರತ್ನ ಅಶೋಕ್ ದಂಪತಿಗೆ ಸಿಗ್ತಾ ಇದೆ 25 ರೂಪಾಯಿ ಮೊಸರು. ಓಕೆ, 4 ಪ್ರಶ್ನೆಗಳು ಮುಗಿದಿದೆ. 4 ಜನ ಉತ್ತರಗಳನ್ನ ಕೊಟ್ಟಿದ್ದೀರಾ. ಆದ್ರೆ ಯಾರಿಗೆ ಅತಿ ಹೆಚ್ಚು ಅಂಕ ಸಿಕ್ಕಿ ಈ ಸುತ್ತಿನ ವಿನ್ನರ್ ಆಗಿದ್ದೀರಾ ಅಂತ ನೋಡುವಂತ ಸಮಯ. ಶಿಲ್ಪಾ ಗುರುರಾಜ್ ಅವರಿಗೆ ಸಿಗ್ತಾ ಇದೆ 175 ಅಂಕ. ಜೋಡಿಗಳಿಗೆ ಪರ್ಫೆಕ್ಟ್ ವೇದಿಕೆಯಲ್ಲಿದ್ದು ವಸಂತ ಹಾಗೂ ರವಿ ಅವರಿಗೆ ಸಿಗ್ತಾ ಇದೆ 250 ಅಂಕಗಳು. ಕುಳಿತ ಮೇಲೆ ಬದುಕಿನ್ನು ಹಾಲು ಜೇನು ಆಗಲು ಶಿಲ್ಪಾ ದೀಪಕ್ ದಂಪತಿಗೆ ಸಿಗ್ತಾ ಇದೆ 200 ಅಂಕಗಳು.
ಹಾಗೂ ನಮ್ಮ ಅಶೋಕ್ ಹಾಗೂ ನಾಗರತ್ನ ದಂಪತಿಗೆ ಸಿಗ್ತಾ ಇದೆ 225 ಅಂಕಗಳು. ಓಕೆ, ಈಗ ಎಲ್ರಿಗೂ ಗೊತ್ತೇ ಆಗಿದೆ. ಸೊ ಈ ಸುತ್ತಿನ ವಿನ್ನರ್ ಯಾರು ಅಂತ. ನಮ್ಮ ಮೊದಲನೇ ಸುತ್ತಿನ ವಿನ್ನರ್ ವಸಂತ ಹಾಗೂ ರವಿ ಅವರು. ಸಪ್ತಪದಿ ಕುಳಿತ ಮೇಲೆ ಬದುಕಿನ್ನು ಹಾಲು ಜೇನು ಆಗಲು ಸಿದ್ಧರು ನಾವು. ಓಕೆ, ಕಂಗ್ರ್ಯಾಚುಲೇಷನ್ ಸರ್ ನಿಮ್ಗೆ. ಆದರ್ಶ ದಂಪತಿಗಳು, ಆದರ್ಶ ದಂಪತಿಗಳು, ಆದರ್ಶ ದಂಪತಿಗಳು. ಈಗ ನೀವು ವಿನ್ನರ್ ಆಗಿರೋದ್ರಿಂದ ನಮ್ಮ ಟೀಮ್ ಕಡೆಯಿಂದ ಸಿಗ್ತಾ ಇದೆ ನಿಮ್ಗೊಂದು 3 ಪೀಸ್ ಕುಕ್ಕರ್ ಸೆಟ್. ಓ, ಈಗ ಸೀದಾ ನಮ್ಮ ಎರಡನೇ ಸುತ್ತಿನ ಕಡೆ ಹೋಗ್ಬಿಡೋಣ. ನಮ್ಮ ಎರಡನೇ ಸುತ್ತು ಸೂಪರ್ ಜೋಡಿ. ಪ್ರಾಪರ್ಟಿ ಬಂದಾಗಿದೆ. ಇಲ್ಲಿ ಈ ಬೌಲಲ್ಲಿ ಒಂದಷ್ಟು ಕಾಯಿನ್ಗಳಿದಾವೆ. ಸೊ ಈ ಒಂದು ಕಾಯಿನ್ ಅನ್ನ ತಮ್ಮ ಹಣೆ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಪಟ್ಟೆಯಿಂದ ಹೊರಗಡೆ ಇರೋ ಜೋಡಿಯ ಹಣೆ ಮೇಲೆ ಬಿಡಬೇಕು. ಅವರು ಅದನ್ನ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ತಗೊಂಡ್ಬಂದು ಈ ಒಂದು ಬೌಲ್ ಒಳಗಡೆಗೆ ಹಣೆಯಿಂದ ಬಿಡಬೇಕು. ಸೊ ಈಗ ಮೊದಲನೇ ಸುತ್ತಿನ ವಿನ್ನರ್ ಆಗಿರ್ತಕ್ಕಂತಹ ವಸಂತ ಹಾಗೂ ರವಿ ಅವರಿಂದ ಈ ಸುತ್ತನ್ನ ಶುರು ಮಾಡೋಣ. ನಿಮ್ಮ ಸಮಯ ಶುರುವಾಗ್ತಾ ಇದೆ. 3, 2, 1. ಸೂಪರ್ ಸೂಪರ್. ಬರ್ಲಿ ಸರ್. ಬಾ. ಅಯ್ಯಯ್ಯೋ, ಬಂತು. ಇನ್ನು 20 ಸೆಕೆಂಡ್ ಇದೆ ಆರಾಮಾಗಿ. ವೆರಿ ಗುಡ್. ಎಂಟು, 7, 6, 5, 4, 3, 2, 1. ಈಗ ಎಷ್ಟು ಕಾಯಿನ್ ಹಾಕಿದ್ರ ಅಂತ ನೋಡುವಂತ ಸಮಯ. 1, 2, 3, 4, 5, 6. ಸೂಪರ್. ಓಕೆ, ಈಗ ಶಿಲ್ಪಾ ದೀಪಕ್ ಅವರೇ ದಯವಿಟ್ಟು ಬನ್ನಿ. ಓಕೆ, ನಿಮ್ ಸಮಯ ಶುರುವಾಗ್ತಾ ಇದೆ. 3, 2, 1. ಮೇಡಮ್, ಏನ್ ಮೇಡಮ್ ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇದ್ದೀರಾ? ಓಡಿ. ಓಡಿ. ಹಣೆಯಿಂದ ಹಣೆಗೆ 5, 4, 3, 2, 1. 0. ಈಗ ಎಷ್ಟು ಹಾಕಿದ್ದಾರೆ ಅಂತ ನೋಡ್ಬಿಡುವಂತ ಸಮಯ. 1, 2, 3, 4, 5. ಅದರಲ್ಲಿ 5 ಕಾಯಿನ್ಸ್ ಹಾಕಿದ್ದಾರೆ. ಎಲ್ಲವೂ ಇಂಪಾರ್ಟೆಂಟ್ ಆಗತ್ತೆ. ಹಣೆ ಮೇಲೆ ಇಟ್ಕೊಂಡು ಬರ್ಬೇಕು ಅಂತ ಹೇಳಿದ್ವಿ ನಾವು. ನೋಡೋಣ ಅವೆಲ್ಲವೂ ಎಷ್ಟು ನೋಡ್ತಾರೆ ನಮ್ಮ ಅಧ್ಯಕ್ಷರು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಓಕೆನಾ? ಆಲ್ ದಿ ಬೆಸ್ಟ್. ಅಶೋಕ್ ಹಾಗೂ ನಾಗರತ್ನ ದಂಪತಿ ಬನ್ನಿ.
ನಿಮ್ಮ ಸಮಯ ಶುರುವಾಗ್ತಾ ಇದೆ. 3, 2, 1. ಓಡಿ ಓಡಿ ಓಡಿ, ಅಲ್ಲೇ ಇಟ್ಕೋಬೇಕು, ಅಲ್ಲೇ ಇಟ್ಕೋಬೇಕು, ಅಲ್ಲೇ ಇಟ್ಕೊಳ್ಳಿ. ಹಾ. ಟಚ್ ಮಾಡಿ ಇಡ್ಬೇಕು ಹಣೆ ಮೇಲೆ. ಮೇಡಮ್ ನೀವು ಹಂಗಿದ್ರೆ ಹಣೆ ಮೇಲೆ ಕೂರಲ್ಲ, ಹಿಂದೆ ಹೋಗಿ. ಹಂಗೆ. ಆರು, 5, 4, 3, 2, 1. ಈ ರೌಂಡ್ ಅಲ್ಲಿ ಇವರು ಹಾಕಿರುವಂತ ಕಾಯಿನ್ಸ್ 1, 2. ಕಂಗ್ರ್ಯಾಚುಲೇಷನ್ಸ್. ನೋಡು. ಓಕೆ, ನಮ್ಮ 2ನೇ ಸುತ್ತಿನ 4ನೇ ಸ್ಪರ್ಧಿ ಶಿಲ್ಪಾ ಗುರುರಾಜ್ ಅವರೇ, ದಯವಿಟ್ಟು ಬನ್ನಿ. ಓಕೆ, ನಿಮ್ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಇದೆ. ಹಂಗೆ ವರ್ಸಿ. ಸರ್ ಏನ್ ಮಾಡ್ತೀರಾ ಸರ್? ಕಾಯಿನ ಕಾಟ ಇದು ತೆಗ್ದಾಕಿ, ಹೋಗಿ ಇನ್ನೊಂದು ತಗೊಂಬನ್ನಿ. ಬೇಗ. ಆಗೋಯ್ತೀನಿ. 10 ಸೆಕೆಂಡ್ ಇರೋದು. ಆಯ್ತಾ ಟೈಮು? ಟೈಮ್ ನೋಡಷ್ಟೇ 3 ಸೆಕೆಂಡ್ ಹೋಯ್ತು. 6, 5, 4, 3, 2, 1, 0. ಅದ್ಭುತವಾಗಿ ಒಂದು ಕಾಯಿನ್ ಅನ್ನ ಹಾಕಿದ್ದಾರೆ ಈ ದಂಪತಿ. ಇದ್ಯಾವುದೋ ಒಂದು ಕಾಯಿನ್ ಅಲ್ಲಿ ಬಿದ್ದಿತ್ತಲ್ಲ, ಇಟ್ರ? ನಿಮ್ಗೆ ಕೆಲಸ ಬೇಡ, ಇಡಬಾರ್ದಾಗಿ ಸರ್, ಮಾಡ್ಬೇಕಲ್ಲ ಸರ್ ಕೆಲಸ. ಇಡಬಾರ್ದಾಗಿತ್ತು ಅದನ್ನ. ಈ ಕಾಯಿನ್ ತುಂಬಾ ಕೆಲಸ ಮಾಡೈತೆ. ತುಂಬ ಹೊತ್ತು ನಿಂತಿದ್ರಿ, ತಗೊಂಡೋಗಿ. ಥ್ಯಾಂಕ್ ಯು. ಓಕೆ, ನಮ್ಮ 2ನೇ ಸುತ್ತು ಮುಕ್ತಾಯವಾಗಿದೆ. ಯಾವ್ಯಾವ ಜೋಡಿಗಳು ಎಷ್ಟೆಷ್ಟು ಕಾಯಿನ್ಗಳನ್ನ ಹಾಕಿದ್ರು ಅಂತ ನೋಡಿದ್ವಿ. ಆದ್ರೆ ಅದರಲ್ಲಿ ಎಷ್ಟು ಕಾಯಿನ್ಗಳು ಫೌಲ್ ಆಗಿದ್ವು, ಯಾರು ಅತಿ ಹೆಚ್ಚು ಕಾಯಿನನ್ನ ಕಡಿಮೆ ಅವಧಿಯಲ್ಲಿ ಹಾಕಿ ಈ ಸುತ್ತನ್ನ ಗೆದ್ದಿದ್ದಾರೆ ಅಂತ ನೋಡುವಂತ ಸಮಯ. ಈ ಸುತ್ತಿನ ವಿನ್ನರ್ ಆಗಿರುವಂತದ್ದು ವಸಂತ ಹಾಗೂ ರವಿ ಅವರು. ಇದಕ್ಕೆ ಎಷ್ಟು ವರ್ಷ ಟ್ರೈನಿಂಗ್ ತಗೊಂಡಿದ್ರಿ ಸರ್? ಅದಕ್ಕೆ ಸರ್ ಈ ಕಾಯಿನ್ ಹಾಕೋದಕ್ಕೆ? ಕಾಯಿನ್ ಹಾಕಿಲ್ಲ ಸರ್. ಕಾಯಿನ್ ಇವಾಗ ತಗೊಂಡೋಗಿ ಹಾಕಿದ್ರಲ್ಲ ಹಣೆಗೆ ನೀಟಾಗಿ. ಸರ್ ಇವ್ರ ಹೈಟ್ ನನಗೆ ಪ್ಲಸ್ ಆಯ್ತು. ಅವ್ರ ಹೈಟ್ ಪ್ಲಸ್ ಆಗಿತ್ತು, ಬಟ್ ಮಿಸ್ ಆಯ್ತು. ಮಿಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಈ ಸುತ್ತನ್ನ ಗೆದ್ದಿರುವಂತಹ ನಿಮಗೆ ಸಿಗ್ತಾ ಇದೆ 4 ಪೀಸ್ ಮಿಕ್ಸರ್ ಗ್ರೈಂಡರ್. ಈ ಸಂಚಿಕೆಯ ಕೊನೆಯ ಸುತ್ತು ಎಲ್ಲರಂತಲ್ಲ ನಮ್ಮೋರು. ಓಕೆ, ಈಗ ಶಿಲ್ಪಾ ಗುರುರಾಜ್ ಅವರೇ, ತಮ್ಮಿಂದನೇ ಶುರು ಮಾಡೋಣ. ಇಲ್ಲಿ ಇರೋದು ಯಾರು, ಹೊರಗಡೆ ಹೋಗೋದು ಯಾರು? ನಾ ಹೋಗ್ತೀನಿ, ಅವ್ರು ಇರ್ತಾರೆ. ಹೆಣ್ಣು ಮಕ್ಕಳಿಗೆ ಎಷ್ಟೇ ದುಡ್ಡಿದ್ರು ಒಂದು ಆಸೆ ಇರುತ್ತೆ. ಗಂಡನ್ ಜೇಬಿಂದ ನಾನು ಅದನ್ನ ಕದಿಯೋದು ಅಂತ ಹೇಳಲ್ಲ, ಹಕ್ಕು, ಅದ್ ನಮ್ಮ ಹಕ್ಕು. ಸುಮ್ಮನೆ ತೆಕ್ಕೋತೀವಿ ಅವಾಗ. ಸೊ ನಿಮ್ಮ ಹೆಂಡತಿ ನಿಮ್ಮ ಹತ್ರ ನಿಮ್ಮ ಜೇಬಿಂದ ಎಷ್ಟು ಕದ್ದಿರಬಹುದು? 1 ರೂಪಾಯಿನೂ ಕದ್ದಿಲ್ಲ ಸರ್. ನಿಮಗೆ ಗೊತ್ತಿಲ್ದೇನೂ ಇರ್ಬೋದು ಸರ್. ಇಲ್ಲ, ನನಗೆ ಗೊತ್ತಿದೆ. ಹೆಂಗ್ ಗೊತ್ತಿರತ್ತೆ ಸರ್ ಕದ್ದಿರೋದು? ಜೋಬಲ್ ದುಡ್ಡು ಇಡಲ್ಲ ಅವರು. ನೀವು ಹೇಳಿದ್ ನಿಜ, ನನ್ನ ಜೋಬಲ್ ದುಡ್ಡೇ ಇರಲ್ಲ. ಇದ್ರೆ ಯಾವಾಗ್ಲೂ ಒಂದು 10 ರೂಪಾಯಿನೋ ಅದನ್ನೇ 15 ರೂಪಾಯಿನೋ 20 ರೂಪಾಯಿ ಅದು ಕದಿಯಲ್ಲ. ಅದನ್ನೇನು ಇನ್ನೊಂದು 10 ರೂಪಾಯಿ ಇಟ್ಟು ಹೋಗ್ತಾರೆ ಅಷ್ಟೇ.
ಪಾ ಬಾಬಾ ಎಂತ ಹೆಂಡತಿ ಈಗ ನಾನು ₹1 ಕದ್ದಿಲ್ಲ ಅನ್ನೋದನ್ನೇ ಆನ್ಸರ್ ಆಗಿ ಇಟ್ಕೊಳ್ಳೋದಾ? ತಗೊಳ್ಳಿ ಮೇಡಮ್, ಏನೂ ಕದ್ದಿಲ್ಲ ಅಂತ ಇಟ್ಕೊಟ್ರಿ. ಏನು ಕದ್ದಿಲ್ಲ ಅನ್ನೋದು ಆನ್ಸರ್ ನಾನು ಲಾಕ್ ಮಾಡ್ತಾ ಇದ್ದೀನಿ ಇಷ್ಟು ವರ್ಷದಲ್ಲಿ. ಎಸ್. ಓಕೆ, ನಿಮ್ಮ 2ನೇ ಪ್ರಶ್ನೆ. ನೀವು ನಿಮ್ಮ ಹೆಂಡತಿ ರೀಸೆಂಟ್ ಆಗಿ ಒಟ್ಟಿಗೆ ನೋಡಿದಂತ ಸಿನಿಮಾ ಯಾವುದು? ಛಾವಾ, ಹಿಂದಿ ಫಿಲ್ಮ್. ಹಿಂದಿ ಸಿನಿಮಾ. ಅದನ್ನ ಲಾಕ್ ಮಾಡ್ಲಾ? ಲಾಕ್ ಮಾಡಿ ಮೇಡಮ್. ರೆಡಿ. ಅವ್ರನ್ನ ಪ್ರೀತಿಯಿಂದ ಏನಂತ ಕರಿತೀರಾ ಸರ್? ಶಿಲ್ಪಾ. ಕರೀರಿ ಸರ್. ಶಿಲ್ಪಾ. ಶಿಲ್ಪಾ ಮೇಡಮ್, ಏನಿಲ್ಲ, ಡೈರೆಕ್ಟ್ ಆಗಿ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ, ಅದು ಹಕ್ಕು ಇರುತ್ತೆ ಅವ್ರಿಗೆ. ಗಂಡನ ಜಾಬಿಂದ ದುಡ್ಡು ತಗೊಳ್ಳೋದು, ಆರಾಮಾಗಿ ತಗೊಬೋದು, ಗೊತ್ತಿಲ್ದಂಗೆ ತಗೋಬೋದು, ಗೊತ್ತಿದ್ದು ತಗೊಬೋದು. ಆದರೆ ನೀವು ಇದುವರೆಗೂ ನಿಮ್ಮ ಗಂಡನ ಜಾಬಿಂದ ಎಷ್ಟು ದುಡ್ಡನ್ನ ಗೊತ್ತಾಗ್ದಂಗೆ ಎತ್ಕೊಂಡಿದ್ದೀರಾ? ಇಲ್ಲ ಸರ್, ತಗೊಂಡಿಲ್ಲ. ತಗೊಂಡಿಲ್ಲ ಚಾನ್ಸ್ ಇಲ್ಲ, ಯಾಕಂದ್ರೆ ನಾ ಕೇಳೋಕ್ಕಿಂತ ಮುಂಚೆ ಅವ್ರು ಕೊಟ್ಬಿಡ್ತಾರೆ. ಅಂದ್ರೆ ಏನು ತಗೊಂಡಿಲ್ಲ? ತಗೊಂಡಿಲ್ಲ ಸರ್. ಓಕೆ, ಆಯ್ತು. ಇತ್ತೀಚೆಗೆ ನೀವು ನಿಮ್ಮ ಯಜಮಾನರು ಒಟ್ಟಿಗೆ ಕೂತು ನೋಡಿದಂತ ಸಿನಿಮಾ ಯಾವುದು? ಪುಷ್ಪ. ಥಿಯೇಟ್ರಲ್ಲಿ ಪುಷ್ಪ ನೋಡಿದ್ವಿ. ತಗ್ಗೆದೆಲೆ ಅಂತ ಥಿಯೇಟ್ರಲ್ಲಿ ನೋಡಿದ್ ಪುಷ್ಪನೇ. ಎಲ್ಲರೂ ಸರಿ, ಒಟ್ಟಿಗೆ ಕೂತು ನೋಡಿದಂತ ಸಿನಿಮಾ ಯಾವುದು ಅಂತ ಕೇಳಿದ್ವಿ, ಪುಷ್ಪ ಅಂತ ಹೇಳಿದ್ವಿ. ಲಾಕ್ ಮಾಡೋಣ? ಅಲ್ಲ, ಅವರು ರಾಂಗ್ ಹೇಳ್ತಾ ಇದಾರೆ ನೋಡ್ರಿ, ಇನ್ನೊಮ್ಮೆ ಕೇಳಿ ನೋಡಿ. ಯಾವ ಫಿಲಂ ಮೇಡಮ್? ಪುಷ್ಪ 2 ನೋಡಿದ್ದು. ಪುಷ್ಪ 2 ಸರ್. ಸರ್, ಅವ್ರು ಯಾರ ಜೊತೆ ನೋಡಿದಾರೆ ಗೊತ್ತಿಲ್ಲ ಸರ್. ಈಗ ನೀವು ಛಾವಾ ನೋಡಿದ್ರಿ ಅಂದ್ರೆ, ಇವರು ಪುಷ್ಪ ನೋಡಿದ್ರಿ ಅಂದ್ರೆ. ಛಾವಾ ಯಾರ ಜೊತೆ ನೋಡಿದ್ರಿ ಸರ್? ಅವ್ರ ಜೊತೆನೆ ಸರ್, ನಾನು ಮೂವಿನೇ ನೋಡಲ್ಲ. ಚಾವ ಇದಕ್ಕಿಂತ ಪುಷ್ಪಕ್ಕಿಂತ ಮುಂಚೆ ನೋಡಿದ್ದು. ರೀಸೆಂಟ್ ಆಗಿ ನೋಡಿದ್ದು ಅದು. ಜೋಬಿಂದ ದುಡ್ಡು ಕದಿಯೋದಿಲ್ಲ ಅಂತ ಹೇಳಿದಾಗ, ತಗೊಳ್ಳೋದಿಲ್ಲ ಅಂತ ಹೇಳಿದಾಗ ಅದು ಸರಿಯಾದ ಉತ್ತರ. ಅವರು ಅದನ್ನೇ ಹೇಳಿದ್ರು, ಅದಕ್ಕೆ ಚಪ್ಪಾಳೆ ಹೊಡೆದ್ರು. ಪುಷ್ಪ ಅಂದ್ರೆ ಆಗ್ಲೂ ಹೊಡೆದ್ರು ಅನ್ಕೊಂಡು ಹೊಡೆದ್ರು. ಮದುವೆ ಆಗಿ 15 ವರ್ಷ ಆಗಿದೆ, 18 ವರ್ಷ ಆಗಿದೆ ಅಂತ ಹೇಳಿದ್ರಿ. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿಗಾಗ್ಲಿ, ಹೆಂಡತಿ ಗಂಡಂಗಾಗ್ಲಿ ಯಾವುದೋ ಒಂದು ವಿಷಯದಲ್ಲಿ ಸಾರಿನೂ ಹೇಳಲ್ಲ, ಥ್ಯಾಂಕ್ಸು ಹೇಳಲ್ಲ. ಈಗ ನಿಮ್ಗೆ ನಾವೊಂದು ಅವಕಾಶ ಕೊಡ್ತಾ ಇದೀವಿ. ನಮ್ಮ ಆದರ್ಶ ದಂಪತಿಗಳು ವೇದಿಕೆನಲ್ಲಿ ನಿಮ್ಮ ಮನಸ್ಸಲ್ಲಿರುವಂತ, ಮುಚ್ಚಿಟ್ಟಿರುವಂತ ವಿಷಯನ ಹೇಳ್ಕೊಂಡು ಕೂಡ ಅವ್ರಿಗೆ ಸಾರಿ ಹೇಳ್ಬೋದು. ಇಲ್ಲ, ಇಂಥ ವಿಷಯಕ್ಕೆ ನನಗೆ ಖುಷಿಯಾಗಿದೆ, ಥ್ಯಾಂಕ್ಸ್ ಅಂತ ಹೇಳ್ಬೋದು. ಇದು ನಿಮ್ಮ ಸಮಯ, ಬನ್ನಿ. ಥ್ಯಾಂಕ್ ಯು ಕೇಳ್ತೀನಿ. ಫಸ್ಟು ಥ್ಯಾಂಕ್ ಯು ನಾನು ನಿನಗೆ ಯಾಕೆ ಕೇಳೋದು ಅಂತಂದರೆ, ಮದುವೆಗಿಂತ ಮೊದಲು 18 ವರ್ಷದ ಹಿಂದೆ ನನ್ನ ಜೇಬಲ್ಲಿ ದುಡ್ಡು ಇರ್ತಿರ್ಲಿಲ್ಲ. ಇಲ್ದಾಗ ಯಾವಾಗಲೂ ನನಗೆ ನನ್ನ ಹತ್ರ ದುಡ್ಡಿದೆ ಅಂತ 300 ರುಪೀಸಿಂದ ನನಗೆ ಕೊಡ್ತಿದ್ದಿ. ಅದೊಂದು 2-3 ಸಲ ಆಗಿದೆ. ನನ್ನ ಹತ್ರ 300 ರೂಪಾಯಿ ಇದೆ, ತಗೊಳ್ಳಿ ಅಂತೇಳಿ. ಆ 300 ರೂಪಾಯಿ ನನಗೆ ಅವತ್ತೂ ದೊಡ್ಡದಿತ್ತು, ಇವತ್ತೂ ದೊಡ್ಡದಿದೆ. ಆ 300 ರೂಪಾಯಿಗೆ ಥ್ಯಾಂಕ್ ಯು. ನಾನು ಅವತ್ತು ಹೇಳಿಲ್ಲ, ಇವತ್ತಿಗೆ ಥ್ಯಾಂಕ್ ಯು. ಸಾರಿ, ನಾನೇ ಕೇಳ್ತೀನಿ. 18 ವರ್ಷದಿಂದ ಸ್ವಿಟ್ಜರ್ಲ್ಯಾಂಡ್ ಕರ್ಕೊಂಡು ಹೋಗಂತ ಕೇಳ್ತಾ ಇದೀಯಾ. ಫೈನಾನ್ಷಿಯಲಿ ನಾನು ಕಂಫರ್ಟೇಬಲ್ ಇದ್ರು ಕೂಡ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನೇನೋ ಕಾರಣ ಅಂತಂದ್ರೆ ಅದಕ್ಕೆ ಸಾರಿ. ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀನಿ. ನಾ ಸಾರಿ ಏನ್ ಕೇಳೋದಿಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮದಕ್ಕಿಂತ ಮುಂಚೆ ಬಹಳ ಚೆನ್ನಾಗಿತ್ತು. ಅಂದ್ರೆ ಅಪ್ಪ ಹೇಗ್ ನೋಡ್ಕೊಂತಿದ್ರು ಅದಕ್ಕಿಂತ 10ರಷ್ಟು ತುಂಬಾ ಚೆನ್ನಾಗಿ ಇವಾಗ ನೋಡ್ಕೊತಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್. ಎಕ್ಸ್ಪೆಷಲಿ ಅಪ್ಪನ್ಗೆ ಮಕ್ಳು ಮದ್ವೆ ಆದ ತಕ್ಷಣ ಹೇಗಿರ್ತಾರೋ ಅನ್ನೋ ಫೀಲ್ ಅವ್ರಿಗಿರುತ್ತೆ. ಸೊ ಈಗ ಅವ್ರು ನನ್ನ ನೋಡ್ತಾ ತುಂಬಾ ಪ್ರೌಡ್ ಫೀಲ್ ಆಗ್ತಾರೆ. ಮಗಳು ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಸೊ ಅವರು ನೋಡಿ ನಂಗೆ ತುಂಬಾ ಹ್ಯಾಪಿ ಆಗುತ್ತೆ. ನನ್ನ ಲೈಫ್ ತುಂಬಾ ತುಂಬಾ ಚೆನ್ನಾಗಿದೆ. ಸೊ ಸಾರಿ ಏನಿಲ್ಲ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಓಕೆ, ಈಗ 2ನೇ ಜೋಡಿ ವಸಂತ ಹಾಗೂ ರವಿ ಸರ್, ಬನ್ನಿ ಸರ್. ಓಕೆ ಸರ್, ನಾವು ನಿಮ್ಮನ್ನು ಹೋಗಿ ಅಂತ ಹೇಳಲ್ಲ, ಪೊಲೀಸ್ನವ್ರು ನೀವು ನಮ್ಮನ್ನು ಕಳಿಸ್ಬಿಡ್ತೀರಾ. ಯಾರು ಇರ್ತೀರಾ, ಯಾರು ಹೊರಗಡೆ ಹೋಗ್ತೀರಾ ಸ್ವಲ್ಪ ಹೊತ್ತು? ನಾನೇ ಹೋಗ್ತೀನಿ ಸರ್. ಹೋಗಿ ಸರ್. ಓಕೆ, ಈಗ ನಿಮ್ಮ ಯಜಮಾನರಿಗೆ ನೀವು ಯಾವ ಅಡುಗೆ ಮಾಡಿದ್ರೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಅವ್ರಿಗೆ? ಉಪ್ಪಿಟ್ಟು. ಉಪ್ಪಿಟ್ಟು ಯಾವಾಗ್ಲೂ ಮಾಡ್ತಿದ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ಜಾಸ್ತಿ ಮಾಡಿದ್ರೆ ಇಷ್ಟ ಆಗಲ್ಲ. ಈಗ ಗಂಡ ಹೆಂಡತಿ ಇಬ್ರು ಸೇರಿ ತುಂಬಾ ಸಲ ನೋಡಿದಂತ ಸಿನಿಮಾ ಯಾವುದು? ಇಬ್ರಿಗೂ ರವಿಚಂದ್ರನ್ ಪಿಕ್ಚರ್ ಅಂದ್ರೆ ನಂಗೆ ಭಾಳ ಇಷ್ಟ ರೀ. ನೋಡಿದ್ರೆ ಜಾಸ್ತಿ ಅವನ್ನ ನೋಡ್ತೀವಿ. ಅಲ್ಲ, ಅವನ್ ನೋಡ್ತೀರಾ? ಯಾವ ಅದ ಇದೆ ಅಂತಿಲ್ರಿ. ರವಿಚಂದ್ರನ್ ಅವರ ಯಾವ ಸಿನಿಮಾ ಬಂದ್ರು ನೀವಿಬ್ರು ಕುತ್ಕೊಂಡು ನೋಡ್ತೀರಾ? ನೋಡ್ತೀವಿ. ಅತಿ ಹೆಚ್ಚು ಸಲ ನೋಡಿರೋ ಸಿನಿಮಾ ಯಾವ್ದು ಅಂತ ನೆನಪಿಲ್ಲ. ಅತಿ ಹೆಚ್ಚು ಸಲ ಪ್ರೇಮಲೋಕ. ಪ್ರೇಮಲೋಕ ನೀವಿಬ್ರು ಕೂತು ಜಾಸ್ತಿ ಸಲ ನೋಡಿರೋ ಸಿನಿಮಾ. ಪ್ರೇಮಲೋಕದಲ್ಲಿ ಉಪ್ಪಿಟ್ಟು. 2 ಉತ್ತರ ತಗೊಳ್ಳೋಣ. ಪ್ರೇಮಲೋಕ, ಉಪ್ಪಿಟ್ಟು. ಯಜಮಾನ ಅಂತ ಕರಿತೀರಾ? ರೀ ಅಂತ. ರೀ ಅಂತ ಕರೀರಿ. ರೀ. ಈಗ ನಿಮ್ಮ ಮೊದಲೇ ಪ್ರಶ್ನೆ. ನಿಮಗೆ ನಿಮ್ಮ ಹೆಂಡತಿ ಯಾವ ಅಡಿಗೆ ಮಾಡಿದ್ರೆ ತುಂಬಾ ಬೇಗ ಸಿಟ್ಟು ಬರುತ್ತೆ? ಅಂದ್ರೆ
ಇದು ನಂಗೆ ಇಷ್ಟಿಲ್ಲ ಯಾಕೆ ಮಾಡ್ತೀಯಾ ಪದೇ ಪದೇ ಅನ್ನೋಂಥ ಅಡುಗೆ ಯಾವುದು? ಬದ್ನೆಕಾಯಿ ಪಲ್ಯ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ಬದನೆಕಾಯಿ ಪಲ್ಯ ಇಷ್ಟ ಆಗಲ್ಲ. ಆಗಲ್ಲ. ಯಾಕೆ ಮೇಡಮ್ ಮಾಡ್ತೀರಾ? ಬದನೆಕಾಯಿ ಇಷ್ಟ ಆಗಲ್ಲ. ಇನ್ನೊಂದು ಪ್ರಶ್ನೆ, ಯಾವ ಒಂದು ಸಿನಿಮಾ ನೀವು ಹಾಗೆ ನಿಮ್ಮ ಹೆಂಡತಿ ತುಂಬಾ ಸಲ ನೋಡಿರುವಂತ ಸಿನಿಮಾ ಯಾವುದು? ಜಾಸ್ತಿ ಸಲ ನೋಡಿದ್ದು ರವಿಚಂದ್ರನ್ ಫಿಲ್ಮು. ಯಾವುದು ಅಂತ ಹೇಳ್ಬೇಕು. ನಂಬೇಡಿ ಚಪ್ಪಾಳೆ ನಂಬೇಡಿ. ಯಾವ್ದಂತೇನಿಲ್ಲ, ರವಿಚಂದ್ರನ್ ಫಿಲ್ಮ್ ಯಾವ್ದಿದ್ರು ಅವ್ರೊಂದ್ ಒಟ್ಟಿಗೆ ಹೆಸರು ನೋಡ್ಕೊಂಡು ಹೇಳಿದಾರಾ? ಬರ್ತೀವಿ. ಈಗ ನೀವ್ ಹೇಳಲೇಬೇಕಾ? ರಾಮಾಚಾರಿ. ರಾಮಾಚಾರಿ. ಓಕೆ, ರಾಮಾಚಾರಿ ಲಾಕ್ ಮಾಡ್ತಾ ಇದ್ದೀನಿ. ಪ್ರೇಮಲೋಕ ಕ್ರಿಯೇಟ್ ಮಾಡಿರುವಂತ ನಮ್ಮ ರವಿ ಸರ್ ನಮಗೂ ಫೇವ್ರೇಟ್. ಆದ್ರೆ ನೀವು ಪ್ರೇಮಲೋಕ ನೋಡೋದ್ ಬಿಟ್ಟು ರಾಮಾಚಾರಿ ಯಾಕೆ ನೋಡಿದ್ರಿ? ನೀವ್ ಯಾಕೆ ಉಪ್ಪಿಟ್ಟಿಗೆ ಬದನೆಕಾಯಿ ಹಾಕ್ತಿದ್ರಿ? ಸೊ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಮ್ಮ ಮುಂದಿನ ದಂಪತಿ ಶಿಲ್ಪಾ ದೀಪಕ್, ದಯವಿಟ್ಟು ಬನ್ನಿ. ಓಕೆ, ಈಗ ಇಲ್ಲಿ ಯಾರು ಇರ್ತೀರಾ, ಹೊರಗಡೆ ಯಾರು ಇರ್ತೀರಾ? ನಾನು ಹೊರಗಡೆ ಹೋಗ್ತೀನಿ. ಬನ್ನಿ ಸರ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರಿ? 14 years. 14 ವರ್ಷಗಳ ಹಿಂದೆ, ಅಂದ್ರೆ ನಿಮ್ಗೆ ಮದುವೆ ಮದುವೆಗಿಂತ ಮುಂಚೆ. ಮದುವೆ ಆದಾಗ ಓಕೆ ಹಾ. ನಿಮ್ಮ ಯಜಮಾನರು ಏಜ್ ಎಷ್ಟು? ಅವ್ರ ಏಜ್ ಓಕೆ, 1 minute, 1 minute. ಓಕೆ. 31. 31 ವರ್ಷಕ್ಕೆ ಅವ್ರ ಮದುವೆ. ಹೌದಾ? ಒಂದೇ ನಿಮಿಷ ರೀ. ಲೆಕ್ಕ ಹಾಕ್ತಾ ಓಕೆ, 31 ಇಯರ್ಸ್ ಆಗಿತ್ತು ಅವ್ರಿಗೆ ಮದುವೆ ಆದಾಗ. 30 years ತಗೊಳ್ಳಿ. 30 ಇಯರ್ಸ್. ಓಕೆ, ರನ್ನಿಂಗೋ ವಾಕಿಂಗೋ? 30 years. 30 ವರ್ಷ Okay, ಅವ್ರಿಗೆ 30 ಮದುವೆ ಆದಾಗ. ಹಾ, 30 ವರ್ಷ. ಓಕೆ, ಲಾಕ್. ನಿಮ್ಮನ್ನ ಮದುವೆ ಆಗಕ್ಕಿಂತ ಮುಂಚೆ ಎಷ್ಟು ಹುಡುಗಿರ್ನ ನೋಡಿದ್ರಿ? 5 ಜನ. 5 ಜನ. 5 ಜನ ಕೌಂಟ್. ನೀವು ಇನ್ಕ್ಲೂಡಿಂಗ್. ಇನ್ಕ್ಲೂಡಿಂಗ್ ಯು ಆಲ್ಸೋ 5 ಮಂತ್. ಓಕೆ. 30 ವರ್ಷಕ್ಕೆ 5 ಜನ ಹೆಣ್ಮಕ್ಳು ಹುಡುಕ್ಬಿಟ್ಟವ್ರೆ ಮದುವೆ ಆಗಕ್ಕೆ. ನಾನು ಎಷ್ಟು ನೋಡಿದೀನಿ ಕೇಳಿ. ನೀವೆಷ್ಟು ನೋಡಿದ್ರಿ? 30 ಜನ ನೋಡಿದೀನಿ. ಅವ್ರು 30 ವರ್ಷಕ್ಕೆ ಸಮ ಆಗೋಯ್ತಿದ್ದು. ಓಕೆ ಮೇಡಮ್, ಆಯ್ತು. 35 ಅಲ್ವಾ? ಟೋಟಲ್ 35. ಯಜಮಾನ್ರು ಏನಂತ ಕರಿತೀರಾ? ದೀಪ್. ಬರ್ಲಿ ಈ ಕಡೆಗೆ ಬೆಳಕು. ಈಗ ನಿಮ್ಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ನಿಮ್ಗೆ ಮದುವೆ ಆಯ್ತಲ್ಲ ಸರ್, ಆಗ ನಿಮ್ಮ ವಯಸ್ಸು ಎಷ್ಟು? ವೆರಿ ಸಿಂಪಲ್ ಪ್ರಶ್ನೆ. ಯಾರಲ್ಲಿ ಕ್ಯಾಲೆಂಡರ್ ಇಟ್ಕೊಂಡ್ರದು? ಕ್ಯಾಲೆಂಡರ್ ಕಾಣಿಸ್ಲಿಲ್ಲ ಸರ್. 31 ವರ್ಷ ವಯಸ್ಸು. ಓಕೆ, ಮದ್ವೆಗಿಂತ ಮುಂಚೆ ನಿಮ್ ಹೆಂಡತಿನೂ ಸೇರಿಸಿ ಎಷ್ಟು ಹುಡುಗಿರ್ನ ನೋಡಿದ್ರಿ ಮದ್ವೆಗಂತ? 18 ನೋಡಿರ್ಬೋದು. 18. ಗಂಡಸರು ಯಾವಾಗ್ಲೂ ಸತ್ಯ ಹೇಳ್ತಾರೆ. ಇವರು ನಾನ್ 30 ನೋಡಿದೆ, ಅವ್ರು ಬರೀ 5 ಅನ್ನೋ ರೇಂಜಿಗೆ ಹೇಳಿದ್ದು. ಇವರು ಟೋಟಲ್ 30 ಗಂಡು ನೋಡಿರೋದು. ಅದು ಗೊತ್ತು. ನಿಮ್ದು ಇವತ್ತು ಗೊತ್ತಾಯ್ತು ಅವ್ರಿಗೆ. ಹೋಗಿ ಮನೆಗೆ. ಇಷ್ಟು ವರ್ಷದ ಸಾಂಸಾರಿಕ ಜೀವನದಲ್ಲಿ ಒಂಥರ ಇರ್ಸು ಮುರ್ಸು ಎಲ್ಲ ಒಂದ್ ಕಡೆ ಆಗಿರುತ್ತೆ, ಅಥವಾ ಅತಿಯಾದ ಪ್ರೀತಿನೂ ಆಗಿರುತ್ತೆ, ಆದ್ರೆ ಅದನ್ನ ಹೇಳ್ಕೊಳಕ್ ಆಗಿರಲ್ಲ. ಸೊ ನೀವು ಇವ್ರನ್ನ ಸಾರಿ ಕೇಳಬೇಕು ಅಂತಂದ್ರೆ, ಅಥವಾ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ವಿಷಯ ಇದ್ರೆ, ಮೇಡಮ್ ನೀವು ಅಷ್ಟೇ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ರೆ, ಸಾರಿ ಕೇಳಬೇಕು ಅಂತಿದ್ರೆ, ವೇದಿಕೆ ನಿಮ್ದು, ಈ ಸಮಯ ನಿಮ್ದು, ಕೇಳಿ. ನಾನು ನಿನಗೆ ಫಸ್ಟ್ ಸಾರಿ ಕೇಳೋದು ಏನಕ್ಕೆ ಅಂತಂದ್ರೆ, ನಿನಗೆ ಸುತ್ತಾಡಕ್ ತುಂಬಾ ಇಷ್ಟ. ಅದನ್ನ ನಾನು ನಿನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾನು ಪೂರೈಕೆ ಮಾಡಕ್ ಆಗ್ತಿಲ್ಲ, ಬಿಕಾಸ್ ಆಫ್ ನನಗೆ ಬ್ಯಾಕ್ ಪೇನ್ ಇಶ್ಯೂ ಇರೋದ್ರಿಂದ. ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಥ್ಯಾಂಕ್ ಯು ಏನಕ್ಕೆ ಕೇಳಬೇಕು ಅಂತಂದ್ರೆ, ನಿನಗೆ ತುಂಬ ಮಾತಾಡೋಕ್ಕೆ ಇಷ್ಟ, ತುಂಬ ಮಾತು ಕಡಿಮೆ ನಾನು ಮಾತಾಡೋದು, ಬಟ್ ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದೆಯಾ. ಸೊ ಅದಕ್ಕೆ ತುಂಬಾ ಅಂದರೆ ತುಂಬಾನೇ ಥ್ಯಾಂಕ್ ಯು. ಓಕೆ, ನಾನು ಸಾರಿ ಕೇಳೋದು ಏನಕ್ಕೆ ಅಂತಂದ್ರೆ, ಅವ್ರಿಗೆ ಹೆಲ್ತ್ ಇಶ್ಯೂ ಇರುತ್ತೆ. ಕೆಲವೊಂದು ಸರಿ ನಾನು ಎಕ್ಸ್ಟ್ರೀಮ್ ಆಗಿ ಜಗಳ ತೊಗೊಂಡು ಹೋಗ್ಬಾರ್ದು, ಬಟ್ ಅದು ಇದ್ರೂ ನಾನು ಜಗಳ ನಿಲ್ಸಲ್ಲ, ಎಕ್ಸ್ಟ್ರೀಮ್ವರೆಗೂ ತೊಗೊಂಡು ಹೋಗ್ತೀನಿ. ಬಟ್ ಐ ಆಮ್ ವೆರಿ ಸಾರಿ ಅದಕ್ಕೆ. ಇನ್ನೊಂದು ಥ್ಯಾಂಕ್ ಯು ಅದಕ್ಕೆ ಹೇಳ್ತೀನಿ ಅಂತಂದರೆ, ನಾನು ಬೆಳೆದಿರೋದೆಲ್ಲ ನಮ್ಮ ಚಿಕ್ಕಪ್ಪನ ಜೊತೆ, ಬಟ್ ಅವರು ನನ್ನ ಮಗಳ ಥರನೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅದಾದಮೇಲೆ ನಾನು ಇವ್ರ ಮದುವೆ ಆದಮೇಲೆ ಇವ್ರ ಜೊತೆ ಬಂದಿದ್ದು. ಇವರು ನನಗೆ ಫ್ರೆಂಡ್ ಆಗಿ, ಲವರ್ ಆಗಿ, ಹಸ್ಬೆಂಡ್ ಆಗಿ ನಾನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದೆಯಾ. ತುಂಬ ಥ್ಯಾಂಕ್ ಯು ಸೋ ಮಚ್.
ಓಕೆ, ಈಗ 3 ಜೋಡಿಗಳು ಈ ಸುತ್ತನ್ನ ಆಡಾಗಿದೆ. ಈಗ 4ನೇ ಜೋಡಿಯನ್ನ ಕರೆಯುವಂತ ಸಮಯ. ನಮ್ಮ 4ನೇ ಜೋಡಿ ಬನ್ನಿ. ಓಕೆ, ನಾಗರತ್ನವ್ರೆ, ಯಾರು ಇಲ್ಲಿ ಇರ್ತೀರಾ, ಯಾರು ಹೊರಗಡೆ ಹೋಗ್ತೀರಾ? ನಾನು ಹೊರಗಡೆ ಹೋಗ್ತೀರಾ? ಓಕೆ ಸರ್. ಹೊರಡಿ ಸರ್. ನಾಗರತ್ನವ್ರೆ, ಸಿಂಪಲ್ ಪ್ರಶ್ನೆ. ನಿಮ್ಗೆ ನಿಮ್ಮ ಯಜಮಾನರು ಕೊಡಿಸಿದಂತಹ ಅತಿ ದುಬಾರಿ ಗಿಫ್ಟ್ ಯಾವುದು? ಮೊಬೈಲ್ ಫಿಕ್ಸಾ? ಫಿಕ್ಸ್. 2ನೇ ಪ್ರಶ್ನೆ. ಈಗ ತಿಂಗಳಲ್ಲಿ ನೀವು ಎಷ್ಟು ಸಲ ನಿಮ್ ಗಂಡನ ಜೊತೆ ಜಗಳ ಆಡ್ತೀರಾ? ಇಲ್ಲ ಅನ್ನಂಗೆ ಇಲ್ಲ. ಗಂಡಸರೆಲ್ಲ ರೊಚ್ಚಿಗೆ ಬಿಡ್ತೀರ. ಓ ಮಾವ್, ನಿಮ್ಮನೆ ಮಾತ್ರ ಹೆಂಗಿರೋದು, ನಮ್ಮನೇಲಿ ಆಡ್ತಾ ಇರ್ತಾರೆ. ಜಗಳ ಆಡೋದೇ ಇಲ್ಲ ನಾವು. ಆಡೋದಿಲ್ಲ. ಯಾಕೋ ಮೈಯೆಲ್ಲ ನೋತೈತೆ ಮೇಡಮ್ ನಿಮ್ ಉತ್ತರಕ್ಕೆ. ಜಗಳನೇ ಆಡಲ್ಲ ಅಂದ್ರೆ ಆಡುದಿಲ್ಲ. ನಿಮ್ ಯಜಮಾರ್ನ ಕಾಸ್ಟ್ಲಿಯಸ್ಟ್ ಪ್ರೀತಿಯಿಂದ ಏನಂತ ಕರಿತೀರಿ? ರೀ ಅಂತ ಕರಿ. ಅಷ್ಟೇ ಕರೀರಿ. ರೀ. ನಿಮ್ಮ ಹೆಂಡತಿಗೆ ಕೊಡ್ಸಿರುವಂತ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಯಾವುದು? ಮೊಬೈಲ್. 2ನೇ ಪ್ರಶ್ನೆ. ನೀವು ನಿಮ್ಮ ಹೆಂಡತಿಯ ಜೊತೆ 1 ತಿಂಗಳಿಗೆ ಎಷ್ಟು ಸಲ ಜಗಳ ಆಡ್ತೀರಾ? ಯಾವ ಜಗಳ ಅಂತೂ ಆಡೋದಿಲ್ಲ. ಯಾವ ಜಗಳ ಆಡೇ ಇಲ್ಲ. ಲಾಸ್ಟ್ 7 ವರ್ಷದಿಂದ ನಾವು ಯಾವ ಜಗಳ ಆಡಿಲ್ಲ. ಆಡೇ ಇಲ್ಲ ನಾವು. ಈಗ ನೀವ್ ಹೇಳಿದ್ರು ಕಟ್ ಮಾಡ್ತೀವಿ ಮಾರ್ಕ್ಸು. ಮತ್ತೆ ಯಾಕೆ ಹೇಳಿದ್ರಿ ನೀವು ಜಗಳ ಆಡ್ತೀವಿ ಇಷ್ಟು ಸಲ ಆಡ್ತೀವಿ ಅಂತ? ಆಡೋದೇ ಇಲ್ಲ, ಯಾವ ವಿಷಯಕ್ಕೂ ಆಡೋದಿಲ್ಲ. ನೀವು ಯಾವ ಲಾಯರ್ನಾರ ಕರ್ಕೊಂಡ್ ಕೇಸಕ್ಕೆ ನಾವು ಜಗಳ ಆಡಿಲ್ಲ, ಪ್ರೂವ್ ಮಾಡಕ್ ಆಗಲ್ಲ. ಅಷ್ಟೇ. ಹಿಂಗಿರ್ಬೇಕಪ್ಪ ದಂಪತಿಗಳು ಅಂದ್ರೆ. 7 ವರ್ಷದಿಂದ ಒಂದ್ ಜಗಳ ಆಡಿಲ್ಲ. ರೈಟ್ ಪರ್ಸನ್. ಅಮ್ಮ 86 ಸಲ ಹೇಳ್ದಲ್ಲಮ್ಮ ನಾನು ಆಡಿಲ್ಲ ಅಂತ. ಅದಕ್ಕೆ ಹೇಳಿದೀನಿ ನೋಡಿ, ಇವ್ರು ಇಷ್ಟೆಲ್ಲ ಹೇಳ್ತಿರೋದಕ್ಕೆ ನನಗೆ ಸಿಟ್ಟು ಬರ್ತೈತೆ ಜಗಳ ಆಡ್ಬೇಕು ಅಂತ. ಸುಮ್ನಿರಮ್ಮ, 2 ಸಲ ಹೇಳ್ತೀರಾ? ನಾನು ಆಡೋದೇ ಇಲ್ಲ ಮತ್ತಂಗೆ ಅಂತಾರೆ. ಈಗ ಇಲ್ಲ ಕೇಳ್ರಿ ಅವ್ರನ್ನ. ಕೇಳಿದ್ವಲ್ಲ ತಾಯಿ, ಅವರು ಅದನ್ನೇ ಹೇಳಿದ್ರಲ್ಲ. ನಾನು ಆಗ್ಲೇ ಹೇಳಿದೆ, ಏನ್ ಕೇಳಿದ್ರು ಅನ್ನೋದೊಂದು ಉತ್ತರ ಇಟ್ಕೋ, ಮೊಬೈಲ್ ಅನ್ನೋದೊಂದು ಉತ್ತರ ಇಟ್ಕೋ. ಇಲ್ಲ ನೀವು ಕೇಳೋದೇ ನಮಗೆ ಗೊತ್ತಿದ್ದೆ ತಾರಿ. ಹೌದ್ರಿ, ಬಾಳೆ ಫಿಕ್ಸ್ ಆಗಿದ್ರಿ ನೀವು. ಕಾಸ್ಟ್ಲಿ ಗಿಫ್ಟ್ ಮೊಬೈಲ್ ಹೆಂಗಾಯ್ತದ್ರಿ? ಫಸ್ಟ್ ಅಂದ್ರೆ ನಿಶ್ಚಯ ಆಗಿಂದ ಅವ್ರು ನಂಗೊಂದು ಮೊಬೈಲ್ ಕೊಟ್ಟಿದ್ರು. ಫ್ಯಾಮಿಲಿ ಕಡೆಯಿಂದ ನಾನು ಏನ್ ಮಾಡಿದೆ ಈಗ? ನನ್ನೇ ಅವ್ನು ಮದುವೆ ಆದಾಗ ನನಗೆ ಕೊಟ್ಟಿರೋದು ಮೊಬೈಲ್. ನಾನು ಏನ್ ಕೊಟ್ರಿ? ನಾನು ಏನ್ ಮಾಡಿದೆ ತಾಯಿ? ಏನ್ ಮಾಡಿದೆ ನಾನು? ಇಲ್ಲ ಹೇಳಾಗತ್ತೀವಿ. ಓಕೆ, ಸೂಪರ್. ನಿಮ್ಮ ಬದುಕಲ್ಲಿ ಈ 7 ವರ್ಷದ ದಾಂಪತ್ಯ ಜೀವನದಲ್ಲಿ ನೀವು ಅವ್ರಿಗೆ ಏನಾದ್ರು ಸಾರಿ ಕೇಳಬೇಕು ಅಂತಿದ್ರೆ, ಅಥವಾ ಅವರು ನಿಮಗೇನಾದ್ರು ಸಾರಿ ಕೇಳಬೇಕು ಅಂತಿದ್ರೆ, ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ರೆ, ಈ ಸಮಯ ನಿಮ್ದು. ಫಸ್ಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫ್ ಒಳಗೆ ಒಂದಷ್ಟು ಆಟ್ ಟೈಮು ಬಂದಿದ್ದವು. ಆ ಟೈಮಲ್ಲೆಲ್ಲ ನಾನು ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಯಾವ್ದು ಜಗಳ ಇಲ್ಲ, ಏನಿಲ್ಲ. ತುಂಬ ಹ್ಯಾಪಿಯಾಗಿದ್ದೀನಿ. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾ ಕೇಳ್ದೇನೆ ನಂಗೆ ಎಲ್ಲ ಸೌಲಭ್ಯ ಕೊಟ್ಬಿಟ್ಟಾರೆ. ಹೊಳ್ಳಿ ಅವ್ರ ಅಪ್ಪ ಅಮ್ಮನಂತೂ ಭಾಳ ಚೆನ್ನಾಗಿ ನೋಡ್ಕೋತಾರೆ. ಅದೊಂದು ಭಾಳ ಅದಷ್ಟು ತುಂಬ ಥ್ಯಾಂಕ್ಸ್ ಇತ್ತು. ಓಕೆ, 4 ಜೋಡಿಗಳಿಗೂ ಪ್ರಶ್ನೆಗಳನ್ನ ಕೇಳಾಯ್ತು, 4 ಜೋಡಿಗಳು ಉತ್ತರ ಹೇಳಾಯ್ತು. ಆದ್ರೆ ಅತಿ ಕಡಿಮೆ ಸಮಯದಲ್ಲಿ ಸರಿಯಾದ ಉತ್ತರಗಳನ್ನ ಹೇಳಿ ಈ ಸುತ್ತಿನ ಗೆಲ್ಲೋದ್ರ ಜೊತೆಗೆ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮತಿರ್ತಕ್ಕಂಥವ್ರು ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಇವತ್ತು ಕಡಿಮೆ ಸಮಯದಲ್ಲಿ 2 ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಆದರ್ಶ ದಂಪತಿಗಳಾಗಿ ಹೊರಹೊಮ್ಮತಿರ್ತಕ್ಕಂಥದ್ದು ನಾಗರತ್ನ ಹಾಗೂ ಅಶೋಕ್. 3 ಗಂಟೆ ನಾನಂಟು ನನಗೆ ನೀ ಪರ್ಮನೆಂಟು ಎನ್ನುವ ಜೋಡಿಗಳಿಗೆ ಪರ್ಫೆಕ್ಟ್ ವೇದಿಕೆ ಎಲ್ಲುಂಟು. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್. 3 ಗಂಟೆ ನಾನಂಟು ನನಗೆ ನೀ ಪರ್ಮನೆಂಟು ಎನ್ನುವ ಜೋಡಿಗಳಿಗೆ ಪರ್ಫೆಕ್ಟ್ ವೇದಿಕೆ ಎಲ್ಲುಂಟು. ಓಕೆ, ನಮ್ಮ 3ನೇ ಸುತ್ತನ್ನ ಗೆದ್ದು ಆದರ್ಶ ದಂಪತಿಗಳಾಗಿ ಹೊರಹೊಮ್ಮತಿರ್ತಕ್ಕಂತಹ ನಾಗರತ್ನ ದಂಪತಿಗಳಿಗೆ ಸಿಗ್ತಾ ಇದೆ 32 ಇಂಚಿನ LED ಸ್ಮಾರ್ಟ್ ಟಿವಿ.